ವರ್ಲ್ಡ್ ಎಪಿಲೆಪ್ಸಿ ಡೇ ಅಂತ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಪ್ರತಿ ಫೆಬ್ರವರಿಯ ಎರಡನೇ ಸೋಮವಾರ ಅಂದರೆ ಫೆಬ್ರವರಿ 10th ಇವತ್ತಾಗಿರೋದ್ರಿಂದ ವರ್ಲ್ಡ್ ಎಪಿಲೆಪ್ಸಿ ಡೇ ಅಬ್ಸರ್ವ್ ಮಾಡ್ತೀವಿ. ಎಪಿಲೆಪ್ಸಿ ಅಂದ್ರೆ ಏನು, ಅಪಸ್ಮರ ಅಂದ್ರೆ ಏನು, ಅಥವಾ ಮೂರ್ಛಾ ರೋಗ ಅಂದ್ರೆ ಏನು ಅಂದ್ರೆ ಈ ಫಿಟ್ಸ್ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ನಿಮ್ಗೆ ಅರ್ಥ ಆಗೋ ರೀತಿಲಿ ಫಿಟ್ಸ್ ಅಂತ ಹೇಳ್ತೀವಿ. ಕೆಲವ್ರಿಗೆ ಎರಡು ಕೈಗಳು ಕಾಲ್ಗಳು ಸ್ಟಿಫ್ ಆಗೋದು, ಗಟ್ಟಿ ಹಿಡಿಯೋದು, ಕೈ ಕಾಲ್ಗಳು ಶೇಕ್ ಆಗೋದನ್ನ ಅಪಸ್ಮರ ಅಂತ ಅನ್ಕೊಂಡಿರ್ತಾರೆ. ಇದರಲ್ಲೂ ವಿವಿಧ ರೀತಿಗಳು ಬರುತ್ತೆ. ಎರಡು ಕೈ ಕಾಲು ಶೇಕ್ ಆಗ್ಬೋದು, ಬಾಯಲ್ಲಿ ನಾಲ್ಗೆ ಕಡ್ಕೋಬೋದು, ಮುಖ ಒಂದು ಸೈಡ್ ಮಾಡ್ಕೋಬೋದು, ಪ್ರಜ್ಞೆ ಇಲ್ದಂಗೆ ಆಗ್ಬೋದು. ಕೆಲವು ಟೈಪ್ ಆಫ್ ಎಪಿಲೆಪ್ಸಿಲಿ ಬರೀ ಇದೆಲ್ಲ ಜನರಲೈಸ್ಡ್ ಎಪಿಲೆಪ್ಸಿ ಅಂದ್ರೆ ಕಂಟಿನ್ಯೂಸ್ ಇಡೀ ಬಾಡಿ ಇನ್ವಾಲ್ವ್ಮೆಂಟ್ ಇರುತ್ತೆ. ಪಾರ್ಷಿಯಲ್ ಎಪಿಲೆಪ್ಸಿ ಅಂದ್ರೆ ಒಂದು ಕೈ ಒಂದು ಕಾಲ್ ಮಾತ್ರ ಕಂಟಿನ್ಯೂಸ್ ಆಗಿ ಈ ರೀತಿ ಶೇಕ್ ಆಗೋವಂಥದ್ದು, ಅಥವಾ ಈ ಕಣ್ಣು ಮೇಲೆ ಒಂದೇ ಕಡೆ ಹೀಗೆ ನೋಡ್ತಾ ಇರೋದು ದೃಷ್ಟಿಸಿ, ಇದು ಒಂದು ರೀತಿಯ ಅಪಸ್ಮರ. ಈ ಅಪಸ್ಮರಗಳಿಗೆ ಯಾವಾಗ ಬರುತ್ತೆ, ಕೆಲವುದು ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ, ಮನೆಯಲ್ಲಿ ಜೆನೆಟಿಕ್ ರೀಸನ್ಸ್ ಇಂದ ಬರ್ಬೋದು, ಅಥವಾ ಯಾವುದೋ ಹುಟ್ಟಿದ ಟೈಮಲ್ಲೋ ಯಾವಾಗೋ ತಲೆಯಲ್ಲಿ ಬ್ರೈನ್ ಅಥವಾ ನಮ್ಮ ಮೆದುಳಿಗೆ ಏನಾದರೂ ಇನ್ಸಲ್ಟ್ ಆದಾಗ ಆಕ್ಸಿಜನ್ ಕಮ್ಮಿ ಆಗಿರ್ಬೋದು, ಅಥವಾ ಬಿದ್ದು ಪದೇ ಪದೇ ಮಗು ಬಿದ್ದು ಏನಾದರೂ ಇನ್ಸಲ್ಟ್ ಆಗಿ ಅಪಸ್ಮರಗಳು ಶುರು ಆಗ್ಬೋದು, ಅಥವಾ ಮಕ್ಕಳಿಗೆ ತುಂಬ ಜ್ವರ ತಲೆ ಮೆದುಳಿಗೆ ಏರಿದಾಗ ಫೆಬ್ರೈಲ್ ಕನ್ವಲ್ಷನ್ಸ್ ಅಂತ ಹೇಳ್ತೀವಿ, ಅವಾಗ ಕೂಡ ಅಪಸ್ಮರ ಬರ್ಬೋದು. ಈ ಅಪಸ್ಮರ ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಯಾರಿಗಾದ್ರೂ ಬರೋ ಸಾಧ್ಯತೆ ಇರುತ್ತೆ. ಇದಕ್ಕೆ ನಾನಾ ಕಾರಣಗಳಿರ್ತವೆ. ಕೆಲವುದು ಸಿಂಪ್ಟಮ್ಯಾಟಿಕ್ ಸೀಜರ್ಸ್ ಅಂತ ಹೇಳ್ತೀವಿ, ಅಂದ್ರೆ ಜಸ್ಟ್ ಫಿಟ್ಸ್ ಅಂತ ಕಾಯಿಲೆ ಅಂತಲ್ಲ, ಬರೀ ಉಪ್ಪಿನಂಶ ಕಡಿಮೆ ಆಗಿ ಬರ್ಬೋದು, ಅಥವಾ ವೈರಲ್ ಇನ್ಫೆಕ್ಷನ್ ಇಂದ ಬರ್ಬೋದು, ಆಕ್ಸಿಡೆಂಟ್ಸ್ ಆಗಿ ಹೆಡ್ ಇಂಜುರಿ ಆದಾಗ ತಲೆಗೆ ಪೆಟ್ಟು ಬಿದ್ದಾಗ ಬರ್ಬೋದು. ಈ ಥರದ್ದೆಲ್ಲ ಸ್ವಲ್ಪ ತಾತ್ಕಾಲಿಕವಾಗಿ ನಾವು ಟ್ರೀಟ್ಮೆಂಟ್ ಕೊಟ್ಟು ನಂತರ ನಿಲ್ಲಿಸ್ತೀವಿ. ಬಟ್ ಕೆಲವು ಅಪಸ್ಮರಗಳಿಗೆ ಜೀವನ ಪರ್ಯಂತ ಮಾತ್ರೆಗಳು ಬೇಕಾಗುತ್ತೆ. ಈ ಮಾತ್ರೆಗಳು ಊಟ ಇಲ್ದಿದ್ರೂ ಮಾತ್ರೆ ತಗೊಳ್ಳಿ ಅಂತ ನಾವು ಪೇಷಂಟ್ ಹೇಳ್ತೀವಿ. ಈ ಮಾತ್ರೆಗಳಿಂದ ಗ್ಯಾಸ್ಟ್ರಿಕ್ ಆ ಥರ ಏನಾಗೋದಿಲ್ಲ ಅಂತಲೂ ಹೇಳ್ತೀವಿ. ಸೊ ಡೈಲಿ ಅವ್ರು ಊಟ ತಪ್ಪಿದ್ರೂ ಕಂಪಲ್ಸರಿಯಾಗಿ ಮಾತ್ರೆಗಳನ್ನ ತಗೋಬೇಕಾಗತ್ತೆ. ಸೊ ಈ ಅಪಸ್ಮರಕ್ಕೆ ಏನು ಮಾಡಬೇಕು, ಈ ಥರ ಬಂತು, ನೀವು ಓಡಾಡುವಾಗ ಅಥವಾ ನಿಮ್ಮ ಕೆಲಸ ಮಾಡುವ ಜಾಗದಲ್ಲಿ ಈ ರೀತಿ ಅಪಸ್ಮರ ಬಂದರೆ ಏನು ಮಾಡಬೇಕು? ಮೊದಲು ಪೇಷಂಟ್ನ ಅಥವಾ ಬಂದಿರೋರನ್ನ ಎಡಗಡೆ ಭಾಗಕ್ಕೆ ತಿರುಗಿಸಿ ಮಲಗಿಸ್ಬೇಕು. ಅವ್ರಿಗೆ ದಯವಿಟ್ಟು ನೀರು ಊಟ ಏನು ಕೊಡಬೇಡಿ. ಊಟ ನೀರು ಶ್ವಾಸಕೋಶಕ್ಕೆ ಹೋಗಿ ನಿಮೋನಿಯಾ ಎಲ್ಲ ಆಗೋ ಸಾಧ್ಯತೆ ಇರುತ್ತೆ. ಅಥವಾ ಕಬ್ಬಣ ಕೊಡೋದು, ಈ ರೀತಿಯ ಕೆಲವು ನಂಬಿಕೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದೇ ನೀರು ಕುಡಿಸೋದೇನು ಮಾಡಬೇಡಿ. ಫಸ್ಟ್ ಎಡಗಡೆ ತಿರುಗಿಸಿ ಹತ್ತಿರವಾಗಿರುವ ಆಸ್ಪತ್ರೆ ಕರ್ಕೊಂಡು ಹೋದ್ರೆ ಅಲ್ಲಿ ನರ್ಸ್ ಮತ್ತೆ ಡಾಕ್ಟರ್ ಅಟೆಂಡ್ ಮಾಡಿ ಅವ್ರಿಗೆ ಏನು ಬೇಕೋ ಆ ಇಂಜೆಕ್ಷನ್ಸ್ ಫಸ್ಟ್ ಏಡ್ನ ಕೊಡ್ತಾರೆ. ಆಮೇಲೆ ಈ ಅಪಸ್ಮರಗಳು ಬರುವ ಕಾರಣಗಳನ್ನು ತಿಳ್ಕೊಳ್ಳೋಕೆ ನೀವು ನ್ಯೂರಾಲಜಿಸ್ಟ್ ಅಂದ್ರೆ ನರರೋಗ ತಜ್ಞರಿಗೆ ಭೇಟಿ ಆಗಬೇಕು. ಏನು ಮಾಡ್ತೀವಿ ನೀವು ನಮ್ಮ ಹತ್ರ ಬಂದಾಗ, ಫಸ್ಟ್ ಇದು ಯಾವ ಕಾರಣಕ್ಕಾಗಿದೆ ಅಂತ ನೋಡ್ತೀವಿ. MRI ಅಂತ ಸ್ಕ್ಯಾನ್ ಇರುತ್ತೆ. MRI ಸ್ಕ್ಯಾನಲ್ಲಿ ಮೆದುಳಿನ ಡೀಟೇಲ್ಸ್ ಗೊತ್ತಾಗುತ್ತೆ. ಸೊ ಇದರಲ್ಲಿ ಅಪಸ್ಮರ ಬರ್ತಿರೋ ರೀಸನ್ ಗೊತ್ತಾಗುತ್ತೆ. ಕೆಲವ್ರಿಗೆ ಟ್ಯೂಮರ್ ಇದೆಯಾ, ಅಥವಾ ಸ್ಟ್ರೋಕ್ ಆಗಿದೆಯಾ, ಅಥವಾ ಯಾವುದು ಇಲ್ದಲೆ ಬೇರೆ ಮೀಸಿಯಲ್ ಟೆಂಪೊರಲ್ ಲೋಬ್ ಎಪಿಲೆಪ್ಸಿ ಅಂತೀವಿ, ಆ ಥರ ಆಗಿದೆಯಾ ನೋಡ್ತೀವಿ. ಇನ್ನೊಂದು EEG ಅಂತ ಮಾಡ್ತೀವಿ. EEG ಅಂದರೆ ಎಲೆಕ್ಟ್ರೋ ಎನ್ಕೆಫಲೋಗ್ರಾಮ್ ಅಂತ. ಇದರಲ್ಲಿ ಮೆದುಳಲ್ಲಿ ಆಗ್ತಾ ಇರೋ ಡಿಸ್ಟರ್ಬೆನ್ಸಸ್ ಗೊತ್ತಾಗುತ್ತೆ. ಸೊ ಈ ಅಪಸ್ಮರ ಬರೋದು ಮೇನ್ ರೀಸನ್ ಏನಂದ್ರೆ ಮೆದುಳಲ್ಲಿ ರಾಸಾಯನಗಳ ಏರುಪೇರಾಗುತ್ತೆ. ಈ ರಾಸಾಯನಗಳ ಏರುಪೇರಾದಾಗ ಅಪಸ್ಮರ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದನ್ನ EEG ಮೂಲಕ ನಾವು ತಿಳ್ಕೊಂತೀವಿ. ಇದೆಲ್ಲ ತಿಳ್ಕೊಂಡಾದ್ಮೇಲೆ ಅವರ ಬಾಡಿಯ ತೂಕದ ಅನುಸಾರವಾಗಿ ನಾವು ಮಾತ್ರೆಗಳನ್ನ ಶುರು ಮಾಡ್ತೀವಿ. ಈ ಮಾತ್ರೆಗಳು ಜೀವನ ಪರ್ಯಂತ ಕೆಲವ್ರಿಗೆ ಬೇಕಾಗತ್ತೆ. ಇದರಲ್ಲಿ ವಿವಿಧ 10ರಿಂದ 12 ವೆರೈಟಿ ಮಾತ್ರೆಗಳಿದೆ. ಯಾರಿಗೆ ಯಾವ್ದು ಟ್ಯಾಬ್ಲೆಟ್ ಸೂಕ್ತವೋ ಆ ಟ್ಯಾಬ್ಲೆಟ್ನ ನಾವು ಶುರು ಮಾಡ್ತೀವಿ. ಮೊದಲು ಇಂಜೆಕ್ಷನ್ ರೀತಿಯಲ್ಲಿ ಕೊಟ್ಟು ಸ್ವಲ್ಪ ಆರಾಮಾದ್ಮೇಲೆ ಮಾತ್ರೆಗಳನ್ನ ಕೊಟ್ಟು ಪ್ರತಿ ತಿಂಗಳು ಅವ್ರನ್ನ ಕರಿತೀವಿ ಫಾಲೋ ಅಪ್ ಮಾಡೋದಕ್ಕೆ. ಸೊ ಕೆಲವು ಮಾತ್ರೆಯಿಂದ ಸೈಡ್ ಎಫೆಕ್ಟ್ ಆದ್ರೂ ಅದನ್ನು ಕೂಡ ನೋಡಿ ನಾವು ಚೇಂಜ್ ಮಾಡ್ತೀವಿ. ಇಂಪಾರ್ಟೆಂಟ್ ಏನಂದ್ರೆ, ಈಗ ಕ್ವಶನ್ಸ್ ಸಾಮಾನ್ಯರಿಗೆ ಕೇಳೋದಂದ್ರೆ, ಈ ಫಿಟ್ಸ್ ಇರೋರು ಮದುವೆ ಆಗ್ಬೋದಾ? ಪುರುಷರಾಗಿರ್ಬೋದು ಮಹಿಳೆಯರು ಮದುವೆ ಆಗೋದಕ್ಕೆ ಅಥವಾ ಮಕ್ಕಳು ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಅವರೆಲ್ಲರೂ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು. ಆಮೇಲೆ ಪ್ರೆಗ್ನೆನ್ಸಿ ಅಂದರೆ ಗರ್ಭಿಣಿಯರು ಅಥವಾ ಹಾಲು ಕುಡಿಸೋ ತಾಯಂದಿರಿಗೆ ಕೆಲವು ಮಾತ್ರೆಗಳು, ಫಿಟ್ಸಿನ ಮಾತ್ರೆಗಳಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ, ಅಥವಾ ಪ್ರೆಗ್ನೆನ್ಸಿಗೆ ಮತ್ತು ಮಗುಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸೊ ಇದೊಂದು ಇಂಪಾರ್ಟೆಂಟ್ ವಿಷಯ. ಇದಲ್ದಲೆ ಕೆಲವರು ಏನು ಅನ್ಕೊಂತಾರೆ,
ಅಪಸ್ಮಾರ ಬರೋ ಮಕ್ಕಳನ್ನ ಸೆಪ್ರೇಟ್ ಮಾಡೋದು ಕ್ಲಾಸಲ್ಲಿ, ಟೀಚರ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಆ ರೀತಿ ಏನಿಲ್ಲ. ಅವ್ರ ಕಲಿಕೆನೂ ನಾರ್ಮಲ್ ಆಗಿರುತ್ತೆ ಸಾಮಾನ್ಯವಾಗಿ. ಅದ್ರ ಜೊತೆ ಬೇರೆ ಏನಾದರೂ ಕಲಿಕಾ ನ್ಯೂನ್ಯತೆ ಇದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದ ಸ್ಪೆಷಲ್ ಸ್ಕೂಲ್ಸ್ಗೆ ನೀವು ಅಡ್ಮಿಷನ್ಸ್ ತಗೊಬೋದು. ಸೊ ಇದಲ್ದೇ ಬೇರೆ ಮೂರ್ಛೆ ರೋಗ ಇರೋರು ನಾರ್ಮಲ್ ಆಗಿರಲ್ಲ, ಆ ಥರ ಏನಿಲ್ಲ. ನ್ಯೂಟನ್ ಅಂತ ಗ್ರೇಟ್ ಸೈಂಟಿಸ್ಟ್ ಸರ್ ಐಸಾಕ್ ನ್ಯೂಟನ್ ಅನ್ನೋರು ಕೂಡ ಎಪಿಲಿಪ್ಸಿ ಇದ್ದವ್ರೆ. ಬಟ್ ಅಂಥ ಜೀನಿಯಸ್ ಮನುಷ್ಯ ಇನ್ನೊಬ್ರು ಇಲ್ಲ. ಹಾಗಾಗಿ ಈ ಎಪಿಲಿಪ್ಸಿ ಅಥವಾ ಅಪಸ್ಮಾರ ಅನ್ನೋದು ಇದು ಜಸ್ಟ್ ಎ ಡಿಸಾರ್ಡರ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಇದರಿಂದ ಯಾವುದೇ ರೀತಿಯ ನಮ್ಮ ಗೋಲ್ಸ್ ಅಥವಾ ನಮ್ಮ ಲೈಫ್ ಫ್ಯೂಚರ್ನ ತೊಂದರೆ ಆಗಲ್ಲ. ಈ ಎಪಿಲಿಪ್ಸಿ ಅಥವಾ ಅಪಸ್ಮಾರ ಇರೋರು ಮೇನ್ ಆಗಿ ಸ್ಕ್ರೀನ್ ಟೈಮ್ ಅಂದರೆ ಟಿವಿ ಮೊಬೈಲಿಂದ ಸ್ವಲ್ಪ ದೂರ ಇರಬೇಕು. ಆಮೇಲೆ ದಿನ ಕಂಪಲ್ಸರಿಯಾಗಿ 8 ತಾಸುಗಳ ನಿದ್ದೆ ಇಂಪಾರ್ಟೆಂಟ್. ನಿದ್ದೆ ತುಂಬ ಇಂಪಾರ್ಟೆಂಟ್ ಇವ್ರಿಗೆ. ಆಮೇಲೆ ಟೈಮ್ ಸರಿಯಾಗಿ ಊಟ ಮಾಡೋದು, ಸ್ಕ್ರೀನ್ ಟೈಮ್ ಮಾತ್ರ ಅವಾಯ್ಡ್ ಮಾಡಬೇಕು, ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಎಲ್ಲ. ಧನ್ಯವಾದಗಳು.